ಪುಣ್ಯ ಎಲ್ಲಿದ್ದಾಳೋ ಹುಡುಕ್ಬೇಕು. ಜೈ ಭುಜಂಗ, ಜೈ ಭುಜಂಗ, ಜಯ ಹೋ ಭುಜಂಗ, ಜಯ ಹೋ ಭುಜಂಗ, ಜಯ ಹೋ ಭುಜಂಗ. ಇಲ್ಲಿ ಒಂದು ಕ್ಷಣನೂ ಇರೋದ್ ಬೇಡ, ಬಾ ಹೊರಟು ಹೋಗೋಣ. ಅಮ್ಮ, ಪುರೋಹಿತರು ಬೇಡ ಅಂತ ಹೇಳಿದ್ರಲ್ವಾ? ಇಲ್ಲಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ. ಮೊದ್ಲು ಹೊರಡೋಣ. ಅಮ್ಮವ್ರೆ, ಗರ್ಭಗುಡಿ ಒಳಗೆ ಅನಿರುದ್ಧ ಹೋಗಿಲ್ಲ ಅಮ್ಮ. ಹೋಗಿದ್ದು ನಾನು, ತಪ್ಪು ಮಾಡಿದ್ದು ನಾನು. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಮೊದ್ಲು ಈ ದೇವಸ್ಥಾನದಿಂದ ಆಚೆ ಹೋಗೋಣ, ನಡೀರಿ. ಅಲ್ಲಿ ನೋಡಿ ಹಾವು ನೋಡ್ತಿದೆ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನನ್ ಮಗನ್ನ ಕಚ್ಚೋದಿಕ್ಕೆ ಅದು ಬಂದಿದೆ. ಬರ್ಲಿ ಬಿಡಮ್ಮ, ನಾನ ನೋಡೇ ಬಿಡ್ತೀನಿ. ಸಾಕು ಕಣೋ, ಹೋಗೋಣ ಬಾ. ಅಯ್ಯೋ ಅಮ್ಮ, ಬಾರೋ ಬಾ. ನಾಗರಾಜ, ನನ್ ಮಗ ಏನಾದ್ರೂ ತಿಳಿದೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು. ಇಲ್ಲ ಅಂದ್ರೆ ಅವನ್ ಪ್ರಾಣದ ಬದಲಿಗೆ ನನ್ ಪ್ರಾಣನ ತಗೊಂಬಿಡು. ಕ್ಷಮಿಸಲ್ವಾ? ಪುಣ್ಯ, ನೀನೇ ಏನಾದ್ರೂ ಮಾಡ್ಬೇಕಮ್ಮ. ನನ್ನ ಅನಿರುದ್ಧನ ನೀನೇ ಕಾಪಾಡ್ಬೇಕು. ಏನಾದ್ರೂ ಒಂದು ಮಾಡಮ್ಮ. ಆ ಸರ್ಪ ಮಾಮೂಲಿ ಸ್ಥಿತಿಗೆ ಬರಬೇಕು ಅಂದ್ರೆ ಅರ್ಧ ಗಂಟೆ ಆಗುತ್ತೆ. ನಾವು ಮೊದಲು ದೇವಸ್ಥಾನದ ಹೊರಗೆ ಹೋಗ್ಬೇಕು. ದೇವಸ್ಥಾನ ದಾಟದ್ಮೇಲೆ ಆ ಸರ್ಪ ಅನಿರುದ್ಧಗೆ ಏನು ಮಾಡಕ್ಕಾಗಲ್ಲ. ಅನಿರುದ್ಧ, ಬಾರೋ ಬಾ. ಎಲ್ಲೋಗಿದ್ದೆ ಪುಣ್ಯ? ಯಜಮಾನ್ರೆ, ಅದು ಹಾವು. ತಾಳೆಗರಿಯಲ್ಲಿರುವಂತ ನಾಗನಿಧಿ ರಹಸ್ಯನ ಓದಿರೋರು ಭುಜಂಗ ಸರ್ಪ ಕೋಪಕ್ಕೆ ಶಾಪಕ್ಕೆ ಬಲಿಯಾಗ್ತಾರೆ. ಬರುವಂತ ಅಮಾವಾಸ್ಯೆಯ ದಿನ ಓದಿರೋರು ಹೇಳಿದ್ರೆ ಆ ವಿಷಯದ ಬಗ್ಗೆ ಕೇಳಿದವರು ಕೂಡ ಮರಣಕ್ಕೆ ಗುರಿಯಾಗ್ತಾರೆ.
ಆ ಅಮಾವಾಸ್ಯೆಯ ಗಳಿಗೆಯಲ್ಲಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿರೋರ ಅಂತ್ಯನ ನಾನು ನೋಡ್ತೀನಿ. ಗರುಡ ವಂಶದ ವ್ಯಕ್ತಿಯಾಗಿರ್ಬೋದು, ನಾಗವಂಶದ ವ್ಯಕ್ತಿಯಾಗಿರ್ಬೋದು, ಆ ಕ್ಷಣದಲ್ಲಿ ಯಾರೇ ಸತ್ರು ಕೂಡ ಆ ಕ್ಷಣನೇ ನನ್ನ ಶಾಪ ವಿಮೋಚನೆಯಾಗುತ್ತೆ. ಅನಿರುದ್ಧ್, ನನ್ನ ಪ್ರಾಣ ಹೋದ್ರೂ ನನ್ನ ಮಗನಿಗೇನಾಗೋಕ್ಕೂ ಬಿಡಲ್ಲ. ಅದಷ್ಟು ಭಯಂಕರವಾಗಿದೆ. ಮೊದಲು ಮನೆಗೆ ಹೋಗೋಣ. ವರ್ಮಾ, ಇಲ್ಲಿಂದ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಒಳ್ಳೇದು. ನಡೀರಿ ನಡೀರಿ, ಬಾ. ನಡೀರಿ. ಬಾಮ್ಮ. ಬಾ ಪುಣ್ಯ, ಬಾ. ಪುಣ್ಯ, ನೀನು ಹುಟ್ಟಿರೋದು ನನಗೋಸ್ಕರನೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಆ ಹಾವತ್ರ ಕಚ್ಚಿಸ್ಕೊಂಡು ನಾನು ಸತ್ತಿರ್ತಿದ್ದೆ. ನೀನು ನನ್ನ ಲೈಫಲ್ಲಿ ಬಂದಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ನೀನು ನನಗೆ ಮಾಡಿರೋ ಸಹಾಯಕ್ಕೆ ನಿನಗೆ ಖುಷಿಯಾಗೋ ಥರ ನಾನು ಏನಾದರೂ ಗಿಫ್ಟ್ ಕೊಡಬೇಕು. ಆದರೆ ನೀನು ಅದನ್ನ ತಗೊಳ್ಳಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಥ್ಯಾಂಕ್ಸ್ ಹೇಳಿದ್ರೆ ಸಾಕು ಅಂದ್ಕೊಂಡಿದ್ದೀನಿ. ಏನಿವೆ, ನೀನು ಮಾಡಿರೋ ಸಹಾಯಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಿನ್ನ ಹತ್ರ ತುಂಬ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಮಾತಾಡ್ತಿಲ್ಲ ಪುಣ್ಯ? ಛೇ, ಪುಣ್ಯ ಹೊರಟೋಗ್ಬಿಟ್ಟಿದ್ದಾಳೆ. ನಿನ್ನ ಬಿಡಲ್ಲ ಪುಣ್ಯ. ನಿನಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಇಲ್ಲಿದ್ಯಾ? ಇವಾಗ ಹೇಳು ಅಮ್ಮವ್ರೆ, ಪುಣ್ಯ. ಬರ್ತಿದ್ದೀನಿ. ಹೇಯ್ ಪುಣ್ಯ, ನನಗೆ ಅರ್ಥ ಆಯ್ತು. ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲದೆ ಇರೋದಕ್ಕೆ ಈ ಥರ ತಪ್ಪಿಸ್ಕೋತಾ ಇದೆಯಾ? ಪುಣ್ಯ, ಹೇಯ್ ಭಾವ, ಎಷ್ಟೇ ಧೈರ್ಯ ನಿನ್ಗೆ? ನಮ್ಮ ಮನೇಲೆ ಇದ್ದು ನನ್ನ ಭಾವನ್ ಜೊತೆನೆ ನಿನ್ನ. ಅರ್ಣಿಕಾ, ಅವಳು ಸ್ಲಿಪ್ ಆಗಿ ಬೀಳ್ತಿದ್ಲು, ಅದಕ್ಕೆ ನಾನು ಹಿಡ್ಕೊಂಡಿರೋದು. ಅದನ್ನ ತಪ್ಪಾಗಿ ತಿಳ್ಕೊಬೇಡ. ಭಾವ, ಅವಳ ಪರವಾಗಿ ಮಾತಾಡ್ತಿದ್ಯಾ? ಯಾರನ್ನ ಎಲ್ಲಿಡ್ಬೇಕೋ ಅಲ್ಲಿ ಇಟ್ರೇನೆ ತುಂಬಾ ಒಳ್ಳೇದು. ಅನಿರುದ್ಧ್, ಅಮ್ಮವ್ರೆ, ನಾನು ಹೊರಡ್ತೀನಿ. ಎಲ್ಲಿಗಮ್ಮ? ನಮ್ಮನೆಗೆ ಅಮ್ಮವ್ರೆ. ಇಷ್ಟು ರಾತ್ರಿ ಆಗಿದೆ, ಈಗ ಯಾಕಮ್ಮ? ನಾಳೆ ಬೆಳಿಗ್ಗೆ ಹೋಗ್ಬೋದಲ್ವಾ? ಇಲ್ಲ ಅಮ್ಮವ್ರೆ, ಅಭ್ಯಾಸ ಇಲ್ದೆ ಹೋದ್ರೆ ಎಲ್ಲೇ ಮಲ್ಗಿದ್ರೂ ನಿದ್ದೆ ಬರಲ್ಲ. ನನಗೆ ನನ್ನ ಗುಡಿಸ್ಲಲ್ಲೇ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಾನು ಹೊರಡ್ತೀನಿ ಅಮ್ಮವ್ರೆ. ಸರಿನಮ್ಮ, ನಿನ್ನಿಷ್ಟ. ಪರ್ಣಿಕಾ, ಪುಣ್ಯನ್ ಜೊತೆ ಹೋಗ್ತೀಯಾ? ಬೇಡ ಅಮ್ಮವ್ರೆ, ಬೇಡ. ನಿನ್ ಜೊತೆನೇ ಇರ್ತೀನಿ ಅಂತ ಮಾತ್ ಕೊಟ್ಟಿದ್ದೀನಲ್ವಾ ಪುಣ್ಯ, ಅದನ್ನ ಹೇಗ್ ಮೀರಕ್ಕಾಗತ್ತೆ? ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ನನ್ ಭಾವ ನಿನ್ ಜೊತೆನೇ ಇರ್ಬೇಕು ಅನ್ಕೋತಾನೆ.
ನೀವಿಬ್ರು ಒಂದಾಗ್ದೇ ಇರೋ ಥರ ಮಾಡ್ಬೇಕು ಅಂದ್ರೆ ನಾನು ನಿನ್ ಜೊತೆನೇ ಇರ್ಬೇಕು. ಸರಿ ಹೋಗೋಣ ಬಾ. ಹೋಗ್ ಬರ್ತೀನಮ್ಮ. ಹೊರಡು. ಅನಿರುದ್ಧ್, ನೀನ್ ಹೋಗಿ ಮಲ್ಕೋ ಅಪ್ಪ. ಸರಿನಮ್ಮ. ಪ್ರೀತಿ ಬಗ್ಗೆ ಹೇಳೋ ಅವಕಾಶ ಅಂತೂ ಕೊಡ್ಲಿಲ್ಲ, ಕನಿಷ್ಠ ಪಕ್ಷ ಥ್ಯಾಂಕ್ಸ್ ಹೇಳೋ ಅವಕಾಶನೂ ಕೊಡಲ್ವಾ? ನೀನ್ ನನ್ನ ಯಾವಾಗ ಅರ್ಥ ಮಾಡ್ಕೋತೀಯ ಪುಣ್ಯ? ಮೊದ್ಲೆಲ್ಲ ಕತ್ಲೆಲ್ ಓಡಾಡ್ಬೇಕು ಅಂದ್ರೆ ಭಯ ಆಗ್ತಿತ್ತು, ಇವಾಗ ಭಯ ಇಲ್ಲ ಪುಣ್ಯ. ಯಾಕೆ ಹೇಳು? ಕೈಯಲ್ಲಿ ದೀಪ ಇದೆ ಅಂತನಾ? ಹಾ, ಪಕ್ಕದಲ್ಲಿ ಪುಣ್ಯ ಇದ್ದಾಳೆ ಅಂತ. ಅಷ್ಟು ಧೈರ್ಯ ಇರೋ ಕೆಲ್ಸ ನಾನೇನ್ ಮಾಡಿದೀನಿ? ಗುಡಿಲಿ ಅಷ್ಟು ದೊಡ್ಡ ಹಾವಿಂದ ನಮ್ ಭಾವನ್ ಕಾಪಾಡಿದ್ಯಲ್ಲ. ಈ ಕತ್ಲೆಯಲ್ಲಿ ಯಾವ್ದಾದ್ರು ಹಾವು ಬಂದ್ರೆ ನನ್ನನ್ನು ಕಾಪಾಡ್ತೀಯನೋ ಅನ್ನೋ ಧೈರ್ಯ. ಓ ಅದಾ? ಹಾವನ್ನ ನೋಡಿ ನಾವ್ ಹೇಗ್ ಭಯ ಪಡ್ತೀವೋ ಹಾಗೆ ಅದು ನಮ್ಮನ್ನ ನೋಡಿ ಭಯ ಪಡತ್ತೆ. ಅದ್ರ ತಂಟೆಗ್ ನಾವ್ ಹೋಗದೆ ಹೋದ್ರೆ ಅದು ನಮ್ ತಂಟೆಗ್ ಬರಲ್ಲ. ಹೌದು, ನಿನಗ್ ಹಾವನ್ ಓಡ್ಸೋ ಮಂತ್ರ ಹೇಗ್ ಗೊತ್ತು? ಯಾರ್ ಹತ್ರ ಕಲ್ತ್ಕೊಂಡೆ? ಯಾಕೆ ಅಂದ್ರೆ ನನಗೂ ಆ ಮಂತ್ರ ಕಲ್ಸ್ಕೊಟ್ರೆ ಅವಶ್ಯಕತೆ ಇದ್ದಾಗ ಭಾವನ ಕಾಪಾಡ್ಕೋಬಹುದು ಅಂತ. ನನಗ್ ಮಂತ್ರಗಳೇನು ಬರಲ್ಲ. ಮಂತ್ರ ಏನು ಬರ್ದೆ ನಮ್ ಭಾವನ್ನ ಹಾವಿಂದ ಹೇಗ್ ಕಾಪಾಡ್ದೆ? ಕಚ್ಚದೆ ಇರೋ ತರ ಹೇಗ್ ತಡ್ದೆ? ಅದು ಎಲ್ರಿಗ್ ಹೇಳುವಂತದ್ದಲ್ಲ. ಹೇಳಿದ್ರೆ ಏನಾಗುತ್ತೆ? ಏನೋ ಒಂದ್ ಹೇಳಿ ತಪ್ಪಿಸ್ಕೋಬೇಕು, ಇಲ್ಲ ಅಂದ್ರೆ ನಾಗ ಮಂತ್ರ ಹೇಳು ಅಂತ ತಲೆ ತಿಂತಾಳೆ. ಏನು ಹೇಳ್ದೆ ನಿಂತಿದ್ಯಲ್ಲ, ಆ ಮಂತ್ರ ಹೇಳಿದ್ರೆ ಏನಾಗುತ್ತೆ? ನಾಗರಾಜಂಗೆ ಕೋಪ ಬರುತ್ತೆ. ಬಂದ್ರೆ ಸರ್ರ ಅಂತ ಹೆಡೆ ಎತ್ಕೊಂಡು ಬುಸ್ ಅಂತ ಬರ್ತಾನೆ. ನನ್ಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಬರ್ತಿರೋದ್ ಮಾತ್ರ ನಾಗರಾಜ ಅಲ್ಲ. ಅಮ್ಮ, ನಿನ್ ಮಂತ್ರನೂ ಬೇಡ ತಂತ್ರನೂ ಬೇಡ, ಮೊದ್ಲಿನಿಂದ ಹೋಗೋಣ ಬಾ. ಏನು ಮಾತಾಡ್ತಿಲ್ವಲ್ಲ ಪುಣ್ಯ? ಪುಣ್ಯ ಪುಣ್ಯ ಎಲ್ಲಿದ್ಯಾ? ಏಯ್, ಯಾರೋ ನೀನು? ಪುಣ್ಯ ಪುಣ್ಯ, ಇವಾಗ ಏನ್ ಮಾಡೋದು? ಪುಣ್ಯನ ಯಾರು ಕರ್ಕೊಂಡು ಹೋದ್ರು? ಈ ವಿಷಯ ಕೂಡ್ಲೆ ಮಾವ ಹೆಂಗ್ ಹೇಳ್ಬೇಕು? ಪುಣ್ಯ ನೀನಾ? ಹೌದು ಪುಣ್ಯ. ಹುಡುಗಿ ಅಂತ ಒಬ್ಳೆ ಇದ್ದಾಳೆ ಅಂತ ಏನ್ ಮಾಡಿದ್ರು ಕೇಳಕ್ ಯಾರು ಇಲ್ಲ ಅಂತ ಹೀಗೆಲ್ಲ ನಡ್ಕೋತ್ಯಾ? ಹೀಗೆಲ್ಲ ನಡ್ಕೊಳ್ಳೋದಕ್ ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಪಡೋಂಥ ಕೆಲ್ಸನ ನಾನು ಏನ್ ಮಾಡಿದ್ದೀನಿ ಪುಣ್ಯ? ಒಂದ್ ಹುಡುಗಿ ಕೈ ಹಿಡ್ಕೊಂಡು ಕತ್ಲಲ್ಲಿ ಹೇಳ್ಕೊಂಡ್ ಬರೋದು ನಾಚಿಕೆ ಆಗೋ ಕೆಲ್ಸ ಅಲ್ದೆ ಗರ್ವ ಪಡೋ ಕೆಲ್ಸ ಅನ್ಕೊಂಡಿದ್ಯಾ? ಯಾಕ್ ನನ್ನ ಹೇಳ್ಕೊಂಡ್ ಬಂದೆ? ಹಾ, ಥ್ಯಾಂಕ್ಸ್ ಹೇಳೋದಕ್ಕೆ. ಥ್ಯಾಂಕ್ಸ್ ಹೇಳೋದಕ್ಕ? ಈ ಕಾಡಲ್ಲಿ ಈ ಕತ್ಲಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಹೇಳ್ಕೊಂಡ್ ಬಂದೆ ಅಂತ ಹೇಳಿದ್ರೆ ನಾನ್ ನಂಬೇಕಾ? ನಿನ್ನ ನಂಬಿಸೋದಕ್ಕೋಸ್ಕರ ಹೇಳ್ತಿಲ್ಲ, ನಾನು ನಂಬ್ತಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವತ್ತು ನೀನು ಆ ಹಾವಿಂದ ನನ್ನ ಕಾಪಾಡದೆ ಹೋಗಿದ್ದಿದ್ರೆ ನಾನು ನಿನ್ನ ಮುಂದೆ ಈ ಥರ ನಿಲ್ತಾ ಇರಲಿಲ್ಲ. ನಿನಗೆ ನಾನು ನನ್ನ ಪ್ರೀತಿ ಕೊಡೋಣ ಅನ್ಕೊಂಡ್ರೆ ನೀನು ನನಗೆ ಪ್ರಾಣ ಭಿಕ್ಷೆನ ಕೊಟ್ಬಿಟ್ಟೆ. ಅವತ್ತಿಂದ ನನಗೆ ಪ್ರಾಣ ಕೊಟ್ಟಿರೋ ದೇವತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಆದರೆ ನನ್ನ ದೇವತೆ ನನಗೆ ಅವಕಾಶನೇ ಕೊಡ್ತಿಲ್ಲ. ಅದಕ್ಕೆ ನಾನು ಈ ಥರ ಬರಬೇಕಾಯ್ತು.
ಇವಾಗ ನಾನು ಥ್ಯಾಂಕ್ಸ್ ಹೇಳೋದು ಬಿಟ್ಟು ನಾಚಿಕೆ ಪಡೋಂಥ ಕೆಲಸ ಮಾಡಿಲ್ಲ ಅನ್ಕೋತೀನಿ. ಎನಿವೆ ಥ್ಯಾಂಕ್ಸ್. ಹಾಗಾದ್ರೆ ನಿನ್ಗೂನು ಥ್ಯಾಂಕ್ಸ್. ಯಾಕೆ? ದೇವಸ್ಥಾನದಲ್ಲಿ ನನ್ನ ಸಿಕ್ಕಾಕಿಸ್ದೆ ಕಾಪಾಡಿದ್ದಕ್ಕೆ. ಅದು ನನ್ನ ಕರ್ತವ್ಯ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಡ. ಮಾನವೀಯತೆಯಿಂದ ನಿನ್ನ ಕಾಪಾಡೋದು ನನ್ನ ಧರ್ಮ. ಅದಕ್ಕೆ ಥ್ಯಾಂಕ್ಸ್ ಏನ್ ಬೇಕಾಗಿಲ್ಲ. ನಾನು ಕಾಪಾಡಿದ್ದು ಮನುಷ್ಯರಿಂದ, ಆದರೆ ನೀನು ಕಾಪಾಡಿದ್ದು ಮೃತ್ಯುನಿಂದ. ನಾನು ಮಾಡಿರೋ ಸಹಾಯ ಯಾರು ಬೇಕಾದರೂ ಮಾಡ್ತಾರೆ, ಆದರೆ ನೀನು ಮಾಡಿರೋ ಸಹಾಯ ಯಾರೂ ಮಾಡೋಕ್ಕಾಗಲ್ಲ. ನಾನು ಸಹಾಯ ಮಾಡಿದೆ ಅಂತ ನೀನು ಅನ್ಕೋತಿದ್ಯಾ? ನಿನಗೆ ಬದುಕೋ ಅರ್ಹತೆ ಇದೆ, ಅದಕ್ಕೆ ನನ್ನ ಹತ್ರ ಆ ದೇವ್ರು ಮಾಡಿಸ್ತಾ ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ಹಾಗಲ್ಲ ಪುಣ್ಯ. ನೋಡು, ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಅದೇ ತರ ಕಾಪಾಡ್ತಿದ್ದೆ. ಮನುಷ್ಯತ್ವದಿಂದ ಆ ರೀತಿ ಸ್ಪಂದಿಸ್ದೆ ಹೊರತು ನಿನ್ ಮೇಲೆ ಪ್ರೀತಿಯಿಂದ ಸ್ಪಂದಿಸ್ಲಿಲ್ಲ. ಇದೆಲ್ಲ ಸುಳ್ಳು. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ, ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಮತ್ತ್ಯಾಕೆ ನಮ್ಮ ಮನೆಗೆ ವಾಪಸ್ ಬಂದೆ? ನಿಮ್ಮಮ್ಮ ಬಾ ಅಂತ ಬಲವಂತ ಮಾಡಿದ್ದಕ್ಕೆ ಬಂದೆ ಹೊರತು ನಿನ್ ಮೇಲಿರೋ ಪ್ರೀತಿಯಿಂದ ಬರಲಿಲ್ಲ. ಸುಳ್ಳು. ನಿನ್ನ ಹೃದಯದಲ್ಲಿರೋ ಪ್ರೀತಿ ನಿನ್ನ ಹೃದಯ ಹೇಳ್ಕೊಳ್ತಾ ಇದ್ರು ಕೂಡ ನಿನ್ನ ಮನಸ್ಸಲ್ಲಿರೋ ಇಷ್ಟನ ನಿನ್ನ ಕಣ್ಗಳು ಹೇಳ್ಕೊತಾ ಇದ್ದಾವೆ. ನನ್ನ ಮೇಲೆ ನಿನಗಿರೋ ಪ್ರೀತಿ ನಿನ್ನ ಕಣ್ಗಳಲ್ಲಿ ಕಾಣಿಸ್ತಾ ಇದೆ. ಪಾಪ, ಎಲ್ರಿಗೂ ಮನಸ್ಸು ಮೋಸ ಮಾಡಿದ್ರೆ ನಿನಗೆ ನಿನ್ ಕಣ್ಣೆ ಮೋಸ ಮಾಡ್ತಿದೆ ಅನ್ಸುತ್ತೆ. ಏನ್ ಮಾಡೋದು? ಮತ್ತೆ ಸಿಗೋಣ. ನಿಂತ್ಕೋ ಪುಣ್ಯ. ನಾನು ಕೇಳೋ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದ ಮೇಲೇನೆ ನಿನ್ನ ಹೋಗೋದಕ್ಕೆ ಬಿಡೋದು. ಏನದು? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ, ನಾನು ನಿನಗೆ ಇಷ್ಟ ಇಲ್ಲ ಅಂದಮೇಲೂ ನಮ್ಮ ಮನೆಗೆ ಯಾಕೆ ಬಂದೆ? ಸಾಯಿಸೋದಕ್ಕೆ. ಸುಟ್ಟು ಬೂದಿ ಮಾಡೋದಕ್ಕೆ. ಯಾರನ್ನ? ಅರ್ಥ ಇಲ್ದೇ ಇರೋ ನಿನ್ ಪ್ರೀತಿನ ಸುಟ್ಟು ಬೂದಿ ಮಾಡೋದಕ್ಕೆ. ನಾನ್ ಸತ್ರು ನನ್ನ ಪ್ರೀತಿ ಸಾಯಲ್ಲ. ನಿಮ್ಮಪ್ಪ ನಿಮ್ಮತ್ತೆ ಸಾಯೋವರೆಗೂ ನನ್ನ ಹಾಗೆ ತೀರೋದಿಲ್ಲ. ನನ್ನ ತಾಯಿನ ತಂದೆನ ಸಾಯಿಸಿದ ನಿಮ್ಮವ್ರನ್ನ ಈ ಕೈಯಾರೆ ಸಾಯಿಸೋವರೆಗೂ ನಿನಗೂ ಅರ್ಥ ಆಗಲ್ಲ ಯಾಕೆ ನಾನು ನಿಮ್ಮ ಮನೆಗೆ ಬಂದೆ ಅಂತ. ನೀನು ಒಂದೇ ಒಂದ್ಸಲ ಯೋಚನೆ ಮಾಡು ಪುಣ್ಯ. ಇವಾಗ ಯೋಚನೆ ಮಾಡಬೇಕಾಗಿರೋದು ನಾನಲ್ಲ, ನೀನು. ನಾನಾ? ಹೌದು, ನೀನ್ ಮಾಡಿರೋ ಕೆಲ್ಸದಿಂದ ಪರ್ಣಿಕ ಹೆದರ್ಕೊಂಡು ಓಡ್ ಹೋಗಿದ್ದಾಳೆ. ಈಗ ನಡೆದಿರೋದನ್ನೆಲ್ಲ ಹೇಳಿ ನಿಮ್ಮಪ್ಪನ್ನ ನಿಮ್ಮತ್ತೆನ ಕರ್ಕೊಂಡ್ ಬರ್ತಾಳೆ. ಅವರೆಲ್ಲ ಬರೋ ಹೊತ್ತಿಗೆ ನಾವಿಬ್ರು ಹೀಗಿಲ್ಲಿ ನಿಂತಿದ್ರೆ ನಮ್ಮನ್ನ ನೋಡಿ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಪರವಾಗಿಲ್ಲ ಬಿಡು, ಏನ್ ನಡೆಯುತ್ತೋ ನೋಡ್ಕೋತೀನಿ, ಆದ್ರೆ ನಿನ್ನ ಮಾತ್ರ ಬಿಡಲ್ಲ. ನಿಂಗ್ ಹುಚ್ಚಿಡ್ದಿದ್ಯಾ? ಅವ್ರು ಬಂದ್ರೆ ನಿನ್ಗೇನು ಮಾಡಲ್ಲ, ನನ್ನನ್ನೇ ಸಾಯಿಸ್ಬಿಡ್ತಾರೆ. ನಾನ್ ಬದುಕ್ಬೇಕಾ ಸತ್ ಹೋಗ್ಬೇಕಾ? ಇಲ್ಲ ಪುಣ್ಯ, ಪ್ಲೀಸ್ ಪುಣ್ಯ. ಹಾಗಾದ್ರೆ ನನ್ ದಾರಿಲ್ ನನಗ್ ಹೋಗಕ್ ಬಿಟ್ಬಿಡು, ಜಾಗ ಬಿಡು. ಇವತ್ ನೀನ್ ನನ್ನ ಪ್ರೀತಿನ ಬೇಡ ಅಂತ ಹೋದೆ, ಆದ್ರೆ ಯಾವತ್ತಾದ್ರೂ ನನ್ನ ಪ್ರೀತಿನ ಒಪ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ಪುಣ್ಯ. ತಾಳೆಗರಿಯಲ್ಲಿರುವಂತ ನಾಗನಿಧಿ ರಹಸ್ಯನ ಓದಿರೋರು ಭುಜಂಗ ಸರ್ಪ ಕೋಪಕ್ಕೆ ಶಾಪಕ್ಕೆ ಬಲಿಯಾಗ್ತಾರೆ. ಬರುವಂತ ಅಮಾವಾಸ್ಯೆಯ ದಿನ ಓದಿರೋರು ಹೇಳಿದ್ರೆ ಆ ವಿಷಯದ ಬಗ್ಗೆ ಕೇಳಿದವರು ಕೂಡ ಮರಣಕ್ಕೆ ಗುರಿಯಾಗ್ತಾರೆ. ಆ ಅಮಾವಾಸ್ಯೆಯ ಗಳಿಗೆಯಲ್ಲಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿರೋರ ಅಂತ್ಯನ ನಾನು ನೋಡ್ತೀನಿ.
ಗರುಡ ವಂಶದ ವ್ಯಕ್ತಿಯಾಗಿರ್ಬೋದು, ನಾಗವಂಶದ ವ್ಯಕ್ತಿಯಾಗಿರ್ಬೋದು, ಆ ಕ್ಷಣದಲ್ಲಿ ಯಾರೇ ಸತ್ರು ಕೂಡ ಆ ಕ್ಷಣನೇ ನನ್ನ ಶಾಪ ವಿಮೋಚನೆಯಾಗುತ್ತೆ. ಏನೋ ಅನ್ಕೊಂಡ್ರೆ ಏನೋ ಆಗೋಯ್ತು. ಆ ಭುಜಂಗನ ಶಾಪ ಅಂತ ಪುಣ್ಯ ಏನೂ ಹೇಳಲಿಲ್ಲ, ನಾವು ಕೇಳಲಿಲ್ಲ. ಅದರಲ್ಲಿ ಏನು ಬರ್ದಿದೆ ಅಂತ ತಿಳ್ಕೊಳ್ಳೋ ಅವಕಾಶನೇ ನಮಗಿಲ್ವಾ? ನಾಗನಿಧಿ ರಹಸ್ಯ ಪುಣ್ಯಾಳೊಂದಿಗೆ ಅಂತ್ಯವಾಗುತ್ತೆ ಅಂತ ಅನಿಸ್ತಾ ಇದೆ. ಇಲ್ಲ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ಹೇಗಾದರೂ ಪುಣ್ಯನೇ ರಹಸ್ಯ ಹೇಳೋ ಥರ ಮಾಡಬೇಕು. ಭಯದಿಂದನೋ ಒದೆಯಿಂದನೋ ಆಸೆಯಿಂದನೋ ಪುಣ್ಯಾಳಿಂದನೇ ಆ ರಹಸ್ಯನ ಹೇಳಿಸ್ತೀನಿ. ಮಾವಯ್ಯ ಮಾವಯ್ಯ, ಏನಾಯ್ತು ಪರ್ಣಿಕಾ? ಯಾಕಿಷ್ಟೊಂದು ಗಾಬರಿ? ಅದು ಅದು ಪುಣ್ಯ. ಪುಣ್ಯ? ಏನಾಯ್ತು ಪುಣ್ಯಾಗೆ? ಮಾವಯ್ಯ, ನಾನು ಪುಣ್ಯ ಹೋಗ್ತಿರ್ಬೇಕಾದ್ರೆ ಯಾರೋ ಬಂದು ಪುಣ್ಯನ ಎಳ್ಕೊಂಡು ಹೋಗ್ಬಿಟ್ರು ಮಾವಯ್ಯ. ಹೇಳ್ಕೊಂಡು ಹೋದ್ನ? ಅವನ್ನ ನೀನು ನೋಡಿದ್ಯಾ? ಇಲ್ಲ ಮಾವಯ್ಯ, ಮುಖ ಕಾಣ್ದೇ ಇರೋ ತರ ಮಾಸ್ಕ್ ಹಾಕೊಂಡು ಬಂದಿದ್ದ. ಮಾಸ್ಕ್ ಹಾಕೊಂಡಿದ್ರಾ? ಹಾಗಾದ್ರೆ ಯಾರೋ ಬೇಕು ಅಂತಾನೆ ಮಾಡಿರ್ತಾರೆ. ನಡಿ ನೋಡೋಣ.